ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನೀವೀಗ ನಾನಿನ್ನ ಧ್ಯಾನದಲ್ಲಿರಲು ಕಾದಂಬರಿಯ 8ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಕತೆ ಮುಂದುವರಿಸೋಣ ಅಲ್ಲ. ಅತ್ತಿಗೆ ಹೇಗಿದ್ದೀರಾ? ಛಾಯಾಚಿತ್ರ ಎಲ್ಲಿ ಎನ್ನುತ್ತಾ ಒಳ ಬಂದಳು ಸ್ವಾತಿ. ಸ್ವಾತಿ ಅತ್ತೆ, ನಾವಿಲ್ಲೇ ಇದ್ದೀವಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ ಎಂದಳು ಛಾಯಾ. ವಾವ್, ಛಾಯಾ ಕಾಲೇಜ್ ಹುಡುಗಿ ಆದಮೇಲೆ ಇವಾಗಲೇ ನೋಡ್ತಾ ಇರೋದು ನಾನು. ಹೇಗಿದೆ ಕಾಲೇಜು? ಚೆನ್ನಾಗಿ ಓದ್ತಾ ಇದೆಯಾ? ಡ್ರೆಸ್ ಚೆನ್ನಾಗಿದೆ ಕಣೆ. ಎಲ್ಲ ತಿಂಡಿ ತಿಂದ್ರಾ ಎಂದು ವಿಚಾರಿಸಿಕೊಂಡಳು. ತೆ ಮಾಮ ಹೋಟ್ಲಲ್ಲೇ ತಿಂಡಿ ಕೊಡಿಸ್ತಾ ಉತ್ತರಿಸಿದ್ದು ಚಿತ್ರ. ಅಷ್ಟರಲ್ಲಿ ಸ್ವಾತಿಯ ಕಣ್ಣು ಸಂಧ್ಯಾಳ ಮೇಲೆ ಬಿದ್ದಿತು. ಇದು ಯಾರು ಛಾಯಾ ಎಂದು ಕುತೂಹಲದಿಂದ ಕೇಳಲು, ಅತ್ತೆ ಇವಳೇ ಸಂಧ್ಯಾ, ನನ್ನ ಕ್ಲೋಸ್ ಫ್ರೆಂಡ್ ಎಂದಳು. ಓಹ್, ಮುಂಚೆ ನೋಡಿರಲಿಲ್ವಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ. ಸಂಧ್ಯಾ, ನನ್ನ ಪರಿಚಯನ ನಾನೇ ಮಾಡ್ಕೊಳ್ತೀನಿ. ನಾನು ನಿಮ್ಮ ರವಿ ಮಾಮ ಇದ್ದಾರಲ್ಲ, ಅವ್ರ ಕ್ಲೋಸ್ ಫ್ರೆಂಡ್ ಅನಿಲ್ ಅವ್ರ ವೈಫ್ ಸ್ವಾತಿ ಅಂತ ನನ್ನ ಹೆಸರು. ಮತ್ತು ಇವಳು ಮೈತ್ರಿ, ನನ್ನ ತಂಗಿ ಎಂದು ತಮ್ಮನ್ನು ತಾವೇ ಪರಿಚಯಿಸಿಕೊಂಡರು. ಅಷ್ಟರಲ್ಲಿ ಅನಿಲ್ ಕರೆದಿದ್ದರಿಂದ ಅಲ್ಲಿಂದ ಹೊರಟರು. ಹಸಿರು ಬಣ್ಣದ ಅನಾರ್ಕಲಿ ಹಾಕಿ ಸೊಂಟದವರೆಗೂ ಇದ್ದ ಕೂದಲನ್ನು ಸಡಿಲವಾಗಿ ಹೆಣೆದು ಜಡೆ ಹಾಕಿದ್ದ ಸೌಮ್ಯ ಮುಖಭಾವದ ಸ್ವಾತಿ ಸಂಧ್ಯಾಳಿಗೆ ನೋಡುತ್ತಲೇ ಇಷ್ಟವಾದರು. ಏನೋ ಒಂದು ಆತ್ಮೀಯ ಭಾವ ಅವರಲ್ಲಿ ಮೂಡಿತು. ಸ್ವಾತಿಗೂ ಕೂಡ ಸಂಧ್ಯಾ ತಾಯಿ ಇಲ್ಲದ ಮಗು ಎಂದು ಚಂದ್ರಿಕಾರಿಂದ ತಿಳಿದಿದ್ದರಿಂದ ಅವಳ ಬಗ್ಗೆ ವಿಶೇಷ ಒಲವು ಮೂಡಿತ್ತು. ದೊಡ್ಡವರೆಲ್ಲ ಅವರವರ ಕೆಲಸದಲ್ಲಿ ಮುಳುಗಿ ಹೋದರು. ಛಾಯಾ, ಸಂಧ್ಯಾ ಹಾಗೂ ಚಿತ್ರ ಮಹಡಿಗೆ ಹೋಗುವ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಮಾತನಾಡಲು ಶುರು ಮಾಡಿದರು. ಎಷ್ಟು ಚೆನ್ನಾಗಿದ್ದಾರಲ್ವ ಮೈತ್ರಿ ಅಕ್ಕ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋತಾರೆ. ಅಲ್ಲಿಯೇ ಯಾವುದೋ ಕೆಲಸದಲ್ಲಿ ತಲ್ಲೀನಳಾಗಿದ್ದ ಮೈತ್ರಿಯನ್ನು ನೋಡುತ್ತಾ ಹೇಳಿದಳು ಚಿತ್ರ. ನನಗೂ ಅವ್ರ ಥರನೇ ಸ್ಟೈಲಾಗಿ ಡ್ರೆಸ್ ಮಾಡಿಕೊಂಡು ಅವ್ರ ಥರನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕೆ ಇಷ್ಟ ಎಂದಳು ಛಾಯಾ. ಛಾಯಾ, ನೀವ್ಯಾಕೆ ಸ್ವಾತಿಯವರನ್ನ ಅತ್ತೆ ಅತ್ತೆ ಅಂತ ಕರೆಯೋದು? ತನ್ನ ಸಂದೇಹ ಮುಂದಿಟ್ಟಳು ಸಂಧ್ಯಾ. ಅದು ರವಿ ಮಾಮನ ಫ್ರೆಂಡ್ ಅನಿಲ್ ಮಾಮ. ಮಾಮನ ಹೆಂಡತಿ ಅತ್ತೆ ಆಗಲ್ವೇನೆ, ಅದಕ್ಕೆ ಅವರನ್ನೆಲ್ಲ ನಾವು ಅತ್ತೆ ಅತ್ತೆ ಅಂತ ಕರಿತೀವಿ. ಒಂಥರ ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದಾಗೆ. ರವಿ ಮಾಮ ಎಲ್ಲ ಹಬ್ಬಕ್ಕೂ ನಮ್ಮ ಮನೆಗೆ ಬರೋಕ್ಕಾಗಲ್ವಲ್ಲ, ಆವಾಗೆಲ್ಲ ಅನಿಲ್ ಮಾಮನ ಮನೆಗೆ ಹೋಗೋದು. ತನಗೆ ತಿಳಿದಷ್ಟನ್ನು ಹೇಳಿದಳು ಛಾಯಾ. ಮತ್ತು ಮೈತ್ರಿಯವರು, ಅವರು ನಿಮ್ಮ ರವಿ ಮಾಮನ ಫ್ರೆಂಡಾ? ಕೇಳಿದವಳ ದನಿಯಲ್ಲಿ ತುಂಬಿದ್ದ ಅಸೂಯೆ, ಕಳವಳ ಉಳಿದವರಿಗೆ ಅರಿವಾಗುವ ಸಾಧ್ಯತೆ ಇರಲಿಲ್ಲ. ಮೈತ್ರಿ ರವಿಮಾಮನ ಒಡನಾಟ ಅವಳಲ್ಲಿ ತಳಮಳ ಉಂಟು ಮಾಡಿತ್ತು. ರವಿಮಾಮ ಮತ್ತು ಮೈತ್ರಿ ಅಕ್ಕ ಒಂದೇ ಆಫೀಸಲ್ಲಿ ಕೆಲಸ ಮಾಡೋದು. ಈಗ ಹೊಸ ಆಫೀಸ್ ಕೂಡ ಒಟ್ಟಿಗೆ ಶುರು ಮಾಡ್ತಾ ಇದ್ದಾರೆ. ಅವರು ರವಿಮಾಮನ ಥರ ಆರ್ಕಿಟೆಕ್ಟ್ ಗೊತ್ತಾ? ಓ, ಒಂದೇ ಕಡೆ ಕೆಲಸ ಮಾಡೋರಲ್ವಾ, ಅದಕ್ಕೆ ಸಲ್ಗೆ. ಒಟ್ಟಿಗೆ ಕೆಲಸ ಮಾಡೋರು ಅಂದಮೇಲೆ ಅಷ್ಟು ಮಾತಾಡಲೇಬೇಕಲ್ವಾ. ನಾನು ಆರ್ಕಿಟೆಕ್ಟ್ ಆಗ್ತೀನಿ, ಆವಾಗ ನಾನು ರವಿ ಮಾಮನ ಜೊತೆ ಕೆಲಸ ಮಾಡ್ಬೋದು. ನಾನೇ ಅವ್ರ ಜೊತೆ ಕೆಲಸ ಮಾಡೋ ಹಾಗಾದಾಗ ಈ ಮೈತ್ರಿ ಅಕ್ಕ ಬರೋ ಅವಶ್ಯಕತೆ ಇರಲ್ಲ. ಆವಾಗ ರವಿ ಮಾಮ ಅವ್ರ ಜೊತೆ ಅಷ್ಟು ಬೆರೆಯೋದು ಇಲ್ಲ. ಸಂಧ್ಯಾಳ ಆಲೋಚನೆಗಳಿಗೆ ಕೊನೆ ಮೊದಲಿರಲಿಲ್ಲ. ರವಿ ಮಾಮನ ಸರಿಸಮವಾಗಿ ಓಡಾಡುತ್ತಾ ಎಲ್ಲ ಕೆಲಸ ಮಾಡುತ್ತಿದ್ದ ಮೈತ್ರಿಯನ್ನು ಕಂಡು ಸಂಧ್ಯಾಳಿಗೆ ಏನೂ ಅರಿಯದ ಅಸೂಯೆ. ಈ ಬನ್ರೆ, ಅವರೆಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ಹೀಗೆ ಸುಮ್ಮನೆ ಕೂತಿರೋದು ಚೆನ್ನಾಗಿರಲ್ಲ. ನಾವು ಏನಾದರೂ ಕೆಲಸ ಮಾಡೋಣ ಬನ್ನಿ ಎಂದು ಛಾಯಾಚಿತ್ರಗಳನ್ನು ಎಳೆದುಕೊಂಡು ಬಂದಳು ಸಂಧ್ಯಾ. ರವಿ ಮಾಮ, ನಮಗೂ ಏನಾದರೂ ಕೆಲಸ ಹೇಳಿ, ನಾವು ಮಾಡ್ತೀವಿ ಎಂದಳು ಸಂಧ್ಯಾ. ಸೋ ಕ್ಯೂಟ್, ಎಷ್ಟು ಮುದ್ದಾಗಿದ್ದಾಳೆ ಇವಳು. ಯಾರಿದು ಎಂದು ಕೇಳಿದಳು ಮೈತ್ರಿ. ಇವಳು ನಮ್ಮ ಸಂಧ್ಯಾ ಪುಟ್ಟಿ,
ನಮ್ಮ ಚಂದ್ರಿಕಾ ಅಕ್ಕ ಇದ್ದಾರಲ್ಲ, ಅವ್ರ ಪಕ್ಕದ ಮನೆಯವಳು. ಚಂದ್ರಿಕಾ ಅಕ್ಕಂಗೆ ಒಂಥರ ದತ್ತು ಪುತ್ರಿ ಎಂದು ಪರಿಚಯ ಮಾಡಿಕೊಟ್ಟ ರವಿಮಾಮ. ಎಷ್ಟು ಜಾಣೆ ಗೊತ್ತಾ ನಮ್ಮ ಸಂಧ್ಯಾ ಪುಟ್ಟಿ, ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ಎಂದು ಹೇಳಿದ. ರವಿಮಾಮನ ಮಾತು ಕೇಳಿ ಸಂಧ್ಯಾಳ ಮನ ಹೆಮ್ಮೆಯಿಂದ ಬೀಗಿತು. ರವಿಮಾಮನಿಗೆ ನಾನು ಅಂದರೆ ಎಷ್ಟು ಅಭಿಮಾನ, ಎಷ್ಟೊಂದು ಪ್ರೀತಿ ಎಂದು ಸಂಧ್ಯಾಳ ಮನ ನವಿಲಾಗಿತ್ತು. ಸಂಧ್ಯಾ, ನಿನಗೆ ರಂಗೋಲಿಗೆ ಬಣ್ಣ ತುಂಬಕ್ಕೆ ಬರುತ್ತಲ್ವಾ ಎಂದು ಕೇಳಿದಳು ಮೈತ್ರಿ. ಅಯ್ಯೋ, ನಮ್ಮ ಸಂಧ್ಯಾ ಸಕ್ಕದಾಗಿ ರಂಗೋಲಿ ಹಾಕ್ತಾಳೆ, ಇನ್ನು ಬಣ್ಣ ತುಂಬೋದೇನು ದೊಡ್ಡ ವಿಷಯ ಹೆಮ್ಮೆಯಿಂದ ಹೇಳಿದಳು ಚಿತ್ರ. ಹಾಗಾದರೆ ಒಂದು ಕೆಲಸ ಮಾಡು ರವಿ, ಇವ್ರನ್ನೆಲ್ಲ ಹೊಸ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಚೆನ್ನಾಗಿ ದೊಡ್ಡದಾದ ರಂಗೋಲಿ ಹಾಕಲಿ ಎಂದ ಮೈತ್ರಿಗೆ. ಹಾಗೆ ಮಾಡು, ಮೊದಲವರು ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ಬಿಡ್ಲಿ, ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಕರ್ಕೊಂಡು ಹೋಗು, ಅಲ್ಲಿವರೆಗೂ ಇವರೆಲ್ಲ ಸೇರಿ ಆ ಗಿಫ್ಟ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇರಲಿ ಎಂದರು ರವಿಮಾಮ. ಸಂಧ್ಯಾ, ಛಾಯಾ, ಚಿತ್ರ ಉತ್ಸಾಹದಿಂದ ಗಿಫ್ಟ್ ಪ್ಯಾಕ್ ಮಾಡುತ್ತಿದ್ದರು. ಕೈ ಅಲ್ಲಿಯೇ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಮಾತ್ರ ರವಿ ಮೈತ್ರಿಯ ಹಿಂದೆಯೇ ತಿರುಗುತ್ತಲಿತ್ತು. ಅವರಿಬ್ಬರ ನಗು, ಮಾತುಕತೆ, ಸಲುಗೆ ಎಲ್ಲದಕ್ಕೂ ಸಂಧ್ಯಾಳ ಕಣ್ಣುಗಳು ಸಾಕ್ಷಿಯಾಗಿತ್ತು. ಹೊಸ ಮನೆ ಮುಂದೆ ಸಂಧ್ಯಾ ರಂಗೋಲಿ ಹಾಕಿದರೆ ಆಫೀಸ್ನ ಮುಂದೆ ಮೈತ್ರಿ ಹಾಕಿದ್ದಳು. ಮೈತ್ರಿ ಅಕ್ಕ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಗೊತ್ತೇನೆ ಛಾಯಾ ಎಂದು ಆಶ್ಚರ್ಯದಿಂದ ಹೇಳಿದಳು ಚಿತ್ರ. ಸಂಧ್ಯಾ ಹಾಕಿದ ರಂಗೋಲಿಗೆ ಬಣ್ಣ ತುಂಬುತ್ತಿದ್ದ ಸಂಧ್ಯಾ, ಛಾಯಾ ಇಬ್ಬರೂ ಮೈತ್ರಿ ಹಾಕಿದ್ದ ರಂಗೋಲಿ ನೋಡಲು ಓಡಿದರು. ಬಣ್ಣಗಳ ಚಿತ್ತಾರದಲ್ಲಿ ಮೈತ್ರಿಯ ಕೈ ಬಹಳ ಪಳಗಿದೆ ಅನ್ನಿಸಿತು ಇಬ್ಬರಿಗೂ. ಮೈತ್ರಿ ಹಾಕಿದ ರಂಗೋಲಿಯ ಮುಂದೆ ಸಂಧ್ಯಾಳ ರಂಗೋಲೆ ಸಪ್ಪೆ ಎನಿಸಿತು ಸಂಧ್ಯಾಳಿಗೆ. ರವಿಮಾಮ, ವಾವ್ ಮೈತ್ರಿ, ಆಸಮ್ ರಂಗೋಲಿ ಎನ್ನುತ್ತಾ ಮೊಬೈಲಲ್ಲಿ ಫೋಟೋ ತೆಗೆದುಕೊಳ್ಳತೊಡಗಿದರು. ಸಂಧ್ಯಾ ಪುಟ್ಟಿ, ನೀನು ಹಾಕಿರೋ ರಂಗೋಲಿ ನೋಡೋಣ ಬಾ ಎಂದು ಸ್ವಾತಿ ಹೊರಟಾಗ, ನಾವು ಹಾಕಿರೋ ರಂಗೋಲಿ ಮೈತ್ರಿ ಅಕ್ಕ ಹಾಕಿರೋ ರಂಗೋಲಿ ಅಷ್ಟೇನು ಚೆನ್ನಾಗಿಲ್ಲ ಅಲ್ವೇನೆ ಸಂಧ್ಯಾ ಛಾಯಾ ಎಂದಾಗ ಎನ್ನುವಂತೆ ಸಂಧ್ಯಾ ತಲೆ ಆಡಿಸಿದಳು. ಸಂಧ್ಯಾಳ ಕಣ್ಣಲ್ಲಿ ಅವಳಿಗರಿಯದೇ ಕಂಬನಿ ಶೇಖರವಾಗತೊಡಗಿತು. ಬೇರೆಯವರ ಗಮನಕ್ಕೆ ಬಾರದಂತೆ ಸಂಧ್ಯಾ ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ತನ್ನ ಕಲ್ಪನೆಯ ಜಗದಲ್ಲಿ ರವಿಮಾಮನ ರಾಣಿಯಾಗಿ ಮೆರೆಯುತ್ತಿದ್ದ ಸಂಧ್ಯಾಳಿಗೆ ಮೈತ್ರಿ ತನ್ನ ಪ್ರತಿಸ್ಪರ್ಧಿಯಂತೆ ಕಾಣತೊಡಗಿದಳು. ಪೇಟೆಯಲ್ಲೇ ಬೆಳೆದೋರು, ಆದರೂ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕ್ತಾರೆ, ರವಿಮಾಮ ಎಷ್ಟೊಂದು ಹೊಗಳ್ತಾ ಇದ್ರು ಮೈತ್ರಿನ. ಹೀಗಾದರೆ ರವಿಮಾಮನನ್ನು ನನ್ನಿಂದ ಕಿತ್ಕೊಂಡು ಬಿಡ್ತಾರೆ ಅನಿಸುತ್ತೆ. ನನ್ನವರಾಗಿ ನನಗೆ ಯಾರೂ ಇಲ್ಲ, ಪ್ಲೀಸ್ ದೇವರೇ, ರವಿಮಾಮನನ್ನು ನನಗೇ ಕೊಡು. ಮುಗ್ಧ ಮನಸ್ಸು ದೇವರ ಮೊರೆ ಹೊಕ್ಕಿತ್ತು. ಯಾರ ಮನದಲ್ಲಿ ಏನೇ ಕಲಹ ನಡೆಯುತ್ತಿದ್ದರೂ ಕಾಲ ನಿಲ್ಲೋದೆ. ಎಂದಿನಂತೆ ಭಾಸ್ಕರ ಚಂದ್ರಮನ ಜೂಟಾಟ ನಡೆದಿತ್ತು. ಯಾರ ಅಪ್ಪಣೆಗೂ ಕಾಯದೆ ഇരുಳು ಕಳೆದು ಬೆಳಕು ಮೂಡಿತ್ತು. ಏನ ಮುರಳಿ, ಇವತ್ತು ರಾಧೆ ಕಾಲೇಜಿಗೆ ಬಂದಿಲ್ವಲ್ಲೋ? ಅವಳ ಮನೆ ಲಾಕ್ ಆಗಿದೆ, ಅವಳ ಫ್ರೆಂಡ್ ಮನೇಲಿ ಕೂಡ ಯಾರಿಲ್ಲ. 2 ದಿನ ಆಯಿತು ಅವಳು ದರ್ಶನ ಮಾಡಿದೆ ಎಂದು ಗುಣಗುತ್ತಿದ್ದ ಶ್ಯಾಮ. ಲೋ ಶ್ಯಾಮ, ಸುಮ್ಮನೆ ಪಾಠ ಕೇಳಕ್ಕೆ ಬಿಡೋ ಮರೆಯ, ಕ್ಲಾಸ್ ಮುಗಿದ್ಮೇಲೆ ಮಾತಾಡೋಣಂತೆ ಎಂದು ಅವನ ಬಾಯಿ ಬೆಳೆದಿದ್ದ ಮುರಳಿ. ಬೆಳಿಗ್ಗೆಯಿಂದ ರಾಧೆಯನ್ನು ಕನವರಿಸ್ತಾ ಇದ್ದಿದ್ದು ಎಷ್ಟನೇ ಬಾರಿಯೋ. ಕೇಳಿ ಕೇಳಿ ಸಾಕಾಗಿದ್ದ ಮುರಳಿ ಕೊನೆಗೊಮ್ಮೆ ರೇಗಿದ್ದ. ಹಾಗಲ್ಲ ಕಣೋ, ಸಾಂಗ್ ಪ್ರಾಕ್ಟೀಸ್ ಮಾಡಬೇಕಲ್ಲ ಅವಳು ಕಾಂಪಿಟೇಷನ್ಗೆ, ಅದಕ್ಕೆ ಹೇಳ್ತಾ ಇರೋದು. ಈ ಸಾರಿ ಸಿಕ್ಕಾಗ ಅವಳು ಫೋನ್ ನಂಬರ್ ತಗೋಬೇಕು ಎಂದು ಹೇಳಿದಾಗ ಕಿಸಕ್ಕನೆ ನಕ್ಕ ಮುರಳಿ. ಯಾಕೋ ನಗೋ ಅಂಥದ್ದೇನು ಹೇಳಿದೆ ನಾನೀಗ? ನಿನ್ನ ಮುಖನೇ ಸರಿಯಾಗಿ ನೋಡಿಲ್ಲ ನಿನ್ನ ರಾಧೆ. ನೀನು ಎದುರಿಗೆ ಹೋದಾಗ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿದ್ದಾಳೆ, ಇನ್ನೂ ನಿನಗೆ ಫೋನ್ ನಂಬರ್ ಕೊಟ್ಬಿಡ್ತಾಳಾ? ನೀನು ಮಾತಾಡೋದು ಕೇಳ್ತಿದ್ರೆ ಎಷ್ಟು ವರ್ಷದ ಪರಿಚಯನೋ ಏನೋ ಅವಳು ನಿನಗೆ ಅಂತ ಅಂದ್ಕೊಳ್ಬೇಕು ಎಂದು ನಗಲು ಆರಂಭಿಸಿದನು. ಅದು ನಿಜ ಅನ್ನು ಎಂದು ಗುಣಗಿ ಸುಮ್ಮನಾದನು ಶ್ಯಾಮ. ಆದರೂ ಮನದ ತುಂಬ ಚೆನ್ನ ಚಿತ್ತವನ್ನು ಅಪಹರಿಸಿದ ಕೋಮಲ ಕಂಠದೊಡಪಿಯ ನೆನಪೇ ತುಂಬಿಕೊಂಡಿದ್ದನು. ಎಲ್ಲಿ ಹೋಗಿರುವೆ ರಾಧೆ, ಬೇಗ ಬಂದುಬಿಡು, ಎಲ್ಲಿದ್ದರು ನಿನಗಾಗಿಯೇ ಕಾದಿರುವನು ಶ್ಯಾಮ. ಗೃಹ ಪ್ರವೇಶದ ದಿನ ಸಂಧ್ಯಾ, ಛಾಯಾ, ಚಿತ್ರ 3 ಜನರಿಗೂ ನವೀನ ಮಾದರಿಯಲ್ಲಿ ಸೀರೆ ಉಡಿಸಿ ಹೊಸ ರೀತಿಯ ಜಡೆ ಹೆಣೆದು ಅಲಂಕಾರ ಮಾಡಿದ್ದಳು ಸ್ವಾತಿ. ಚಂದ್ರಿಕಾ ದಂಪತಿಗಳು ಪೂಜೆಗೆ ಕುಳಿತಿದ್ದರೆ
ಮೈತ್ರಿ ರವಿಮಾಮ ಪೂಜೆಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತಾ ಬಂದವರನ್ನೆಲ್ಲ ವಿಚಾರಿಸಿಕೊಳ್ಳುತ್ತಿದ್ದರು. ಮಾವಿನ ಹಣ್ಣಿನ ಬಣ್ಣದ ಸೀರೆಗೆ ಹಸಿರು ಬಣ್ಣದ ಜರಿ ಅಂಚಿದ್ದ ಮೈಸೂರು ಸಿಲ್ಕ್ ಸೀರೆಯಲ್ಲಿ ಮೈತ್ರಿ ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದಳು. ಸಾಂಪ್ರದಾಯಿಕವಾಗಿ ಹೆರಳು ಹೆಣೆದು ಬಂಗಾರದ ಆಭರಣಗಳನ್ನು ಧರಿಸಿ ನೋಡುವವರ ಕಣ್ಣಿಗೆ ಹಬ್ಬದಂತಿದ್ದಳು. ಪೂಜಾ ಎಲ್ಲ ಸಾಂಗವಾಗಿ ನೆರವೇರಿತು. ಮಂಗಳಾರತಿ ಹೊತ್ತಿಗೆ ಯಾರಾದರೂ ಒಂದು ಹಾಡು ಹೇಳಿ ಎಂದಾಗ ಕಾಪಾಡು ಶ್ರೀ ಸತ್ಯನಾರಾಯಣ ಎನ್ನುವ ಇಂಪಾದ ದನ ಕೇಳಿತು ಎಲ್ಲರಿಗೂ. ಹಾಡುತ್ತಿದ್ದವಳು ಮೈತ್ರಿ. ತನಗಿಂತಲೂ ಭಾವಪೂರ್ಣವಾಗಿ ಹಾಡುತ್ತಿದ್ದ ಮೈತ್ರಿಯನ್ನು ಕಂಡು ಸಂಧ್ಯಾಳ ಮೊಗ ಕಪ್ಪಡರಿತು. ಸಂಜೆ ಕ್ಲೈಂಟ್ಗಳಿಗಾಗಿ ಚಿಕ್ಕದೊಂದು ಪಾರ್ಟಿ ಏರ್ಪಾಡಾಗಿತ್ತು. ಸಂಧ್ಯಾ ರವಿಮಾಮನೇ ಆರಿಸಿಟ್ಟಿದ್ದ ಲೆಹಂಗಾ ಹಾಕಿಕೊಂಡು ರೆಡಿಯಾಗಿ ಬಂದಳು. ಕಡುಗೆಂಪು ಬಣ್ಣದ ಸೀರೆಯ ಒಳಿಲಲ್ಲಿ ಕಪ್ಪು ನಕ್ಷತ್ರದ ಡಿಸೈನ್ ಇದ್ದ ಸೀರೆ ಉಟ್ಟು ಆಧುನಿಕವಾಗಿ ಅಲಂಕರಿಸಿಕೊಂಡು ಬಂದಿದ್ದ ಮೈತ್ರಿಯನ್ನು ನೋಡಿ ಸಂಧ್ಯಾಳ ದುಃಖದ ಕಟ್ಟೆಯೊಡೆಯಿತು. ಅಲ್ಲಿಂದ ಎಲ್ಲಾದರೂ ದೂರ ಓಡಿ ಹೋಗಿಬಿಡಬೇಕು ಎನಿಸಿತು. ನಿಧಾನವಾಗಿ ಯಾರ ಗಮನಕ್ಕೂ ಬಾರದಂತೆ ಅಲ್ಲಿಂದ ದೂರಾದಳು ಸಂಧ್ಯಾ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ.